ಗೀತಮ್ಮ ಹೂ ಕೊಡ್ತಾ ಇದ್ದಾರೆ ನೋಡಿ ನಂಗೆ. ಮಲ್ಲಿಗೆ ಹೂ. ಮಲ್ಲಿಗೆ ಬೆಂಗಳೂರಲ್ಲಿ ಸಿಗಲ್ಲ ಅಲ್ಲ. ಇದೇನು ಭಟ್ಕಳ ಮಲ್ಲಿಗೆನ ಕುಂದಾಪುರ ಮಲ್ಲಿಗೆನ ಏನಿದೆ? ಮಲ್ಲಿಗೆ, ಮಂಗಳೂರು ಮಲ್ಲಿಗೆ. ಈ ತರ ಸುತ್ತಿರ್ತಾರೆ. ಜಡೆ ಹಾಕ್ದಂಗೆ ಹಾಕಿರೋದಲ್ಲ ಇದು. ಮಲ್ಲಿಗೆ ನಾನು ಮುಡ್ಕೊಂಡಿದ್ದೀನಿ. ಸೂಪರ್. ನೀನು ಮುಡ್ಕೊ. ಕಟ್ ಮಾಡ್ಕೊಡಿದು. ಘಮ 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 ಅಂತ ಇದೆ. ಮಲ್ಲಿಗೆ ಹಾಕೊಂಡಿದ್ಯಾ? ಬೆಂಗಳೂರು ಮಲ್ಲಿಗೆನ ಇದೆ? ಮಂಗಳೂರು ಮಲ್ಲಿಗೆ. ಮೈಸೂರು ಮಲ್ಲಿಗೆ, ಮಂಗಳೂರು ಮಲ್ಲಿಗೆ. ಮಲ್ಲಿಗೆ ಹೂನ ಮುಡಿದು ಸಾಂಗ್ ಇದೆ. ಏನಂತ ಸಾಂಗು? ಚಟ್ನಿ ಪುಡಿ ಮಾಡೋಣ. ಓಕೆ ಓಕೆ, ಕಮ್ ಆನ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮೆಮರೀಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಅಮ್ಮ ಮಾಡಿ ತೋರಿಸ್ತಾರೆ. ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಲಿವರ್ ಡ್ಯಾಮೇಜ್ ಆಗದೆ ಇರೋ ಥರ ಪ್ರೊಟೆಕ್ಟ್ ಮಾಡುತ್ತೆ. ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಅಂತೂ ತುಂಬಾನೇ ಇದೆ. ವಿಟಮಿನ್ ಎ, ಬಿ, ಸಿ, ಪ್ರೋಟೀನ್, ಅಯನ್ ಕಂಟೆಂಟ್ ಇಸ್ ಆಲ್ಸೋ ದೇರ್. ಅಯನ್ನೇ ಮೇಜರ್ ಅಂತ ಹೇಳ್ಬೋದು. ಇದು ತುಂಬಾನೇ ಅಂಡರ್ ರೇಟೆಡ್, ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ವೆರಿ 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 ಪವರ್ಫುಲ್. ಇವಾಗ ಚಟ್ನಿ ಪುಡಿ ಸದ್ಯಕ್ಕೆ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ಸೊ ಅದನ್ನು ಫಸ್ಟು ನಾವು ಡ್ರೈ ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೈ ಮಾಡೋಕ್ಕಿಂತ ಮುಂಚೆ ಬಿಸಿಲಲ್ಲಿ ಒಂದು ಸ್ವಲ್ಪ ಆರಿಸ್ಕೊಂಡ್ರೆ, ಅಂದರೆ ಡ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ನಿಮಗೆ ಬಿಸಿಲು ಸಿಗಲ್ಲ ಅಂತಂದರೆ ಇಟ್ಸ್ ಓಕೆ, ಪ್ಯಾನಲ್ಲಿ ಡ್ರೈ ಫ್ರೈ ಮಾಡಿಕೊಂಡ್ರು ಓಕೆ, ಫ್ರೆಶ್ ಲೀವ್ಸ್ನ. ಬಟ್ ಇಲ್ಲಿ ಬಿಸಿಲು ಹೇರಳವಾಗಿದೆ, ಬೇಕಾದಷ್ಟಿದೆ ಬಿಸಿಲು. ಸೊ ಬಿಸಿಲಿಗೆ ಹಾಕ್ತಾ ಇದ್ದಾರೆ ಅಮ್ಮ, ಬಿಸಿಲಿಗೆ ಹಾಕಿದ್ದಾರೆ ಆಲ್ರೆಡಿ ನಿನ್ನೆಯಿಂದ. ಇವಾಗ ಫೈನಲ್ ಕ್ಲೀನ್ ಮಾಡ್ತಾ ಇದ್ದಾರೆ. ಫೈನಲ್ ರೌಂಡ್ ಆಫ್ ಕ್ಲೀನಿಂಗ್ ನಡೀತಾ ಇದೆ. ಬನ್ನಿ ನೋಡೋಣ. ಆಯ್ತಾ, ಇದು ರೆಡಿನಾ ಇವಾಗ ಚಟ್ನಿ ಪುಡಿಗೆ? ಚಟ್ನಿ ಪುಡಿಗೆ ರೆಡಿ ಇದೆ ನೋಡಿ. ಸಾರು ಹಾಕಿ ಸರ್. ನೋಡಿ ಇಷ್ಟು ಡ್ರೈ ಆಗಿದೆ ಇದು. ಇವಾಗ ಇದರಲ್ಲಿ ಪಲ್ಯನೂ ಮಾಡ್ಬೋದು, ಸಾರು ಮಾಡ್ಬೋದು ಫ್ರೆಶ್ ಇದ್ದಾವಾಗ. ಇವಾಗ ಚಟ್ನಿ ಪುಡಿಗೋಸ್ಕರ ಡ್ರೈ ಮಾಡ್ಕೊಂಡಿದ್ದೀವಿ. ಮುದ್ದೆಗೆ ಬಸ್ಸಾರು ಮಾಡ್ಬೋದು. ಮುದ್ದೆಗೂ ಬಸ್ಸಾರು ಮಾಡ್ತಾರಂತ ಇದೆ. ಕಂಪಲ್ಸಿ. ನಮ್ಗೆ ಎಲ್ರಿಗೂ ಹಾಯ್ ಅಲ್ವಾ ನೀವು? ಹಾಯ್ ಹಾಯ್ ಆಲ್. ಓಕೆ, ಫಸ್ಟು ಗ್ಯಾಸ್ ಆನ್ ಮಾಡ್ಕೋಬೇಕು ಅಲ್ಲ ಅಮ್ಮ? ಸೊಪ್ಪು ಹಾಕಿ ಹುರಿತೀನಿ. ಅಮ್ಮ ನೋಡಿ ಈ ಥರ ಕ್ಯೂಟ್ ಥಿಂಗ್ಸ್ ಎಲ್ಲ ಅಮ್ಮಂಗೆ ಇಷ್ಟ ಆಗುತ್ತೆ ನೋಡಿ. ಇಲ್ಲ ತಗೊಂಡಿದ್ದಾರೆ. ಇದ್ರದ್ದು ಲಿಂಕ್ ಬೇಕಂದ್ರೆ ಹೇಳಿ, ನಮ್ಮ ಅಮ್ಮನ ಹತ್ರ ಕೇಳ್ಬಿಟ್ಟು ಕೊಡ್ತೀನಿ. ಅದು ಇದೆ, ತರಕಾರಿ ಸ್ಟ್ಯಾಂಡ್. ಅದೊಂದು ಸ್ಟ್ಯಾಂಡು ಇದೆ. ಹಿಂಗೆ ರೊಟೇಟ್ ಆಗುತ್ತೆ ಅದು. ಹಿಂಗೆ ರೊಟೇಟ್ ಆಗುತ್ತೆ. ಎಲ್ಲನೂ ರೊಟೇಟ್ ಆಗುತ್ತೆ ಈ ಥರ. ಏರ್ ಫ್ರೈಯರ್ ಒಂದು ಫ್ರೆಶ್ ಆಗಿ ಗಿಫ್ಟ್ ಬಂದಿದೆ. ಮಿಸ್ಟರ್ ಅಮೋಘ್ ಭಟ್ ಅವರು ಆ್ಯನಿವರ್ಸರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಕೆಲಸ ಮಾಡೋ ಸ್ಟೈಲ್ ನೋಡಿ, ಏನು ಸಖತ್ತಾಗಿ. ಮಹಾವಿಷ್ಣುವಿನ ಮಾಡರ್ನ್ ಅವತಾರ ಲ್ಯಾಪ್ಟಾಪ್ ಜೊತೆ. ಮಹಾವಿಷ್ಣು ಅಂದ್ರೆ ಅಮೋಘ, ಅಮೋಘ ಅಂದ್ರೆ ಮಹಾವಿಷ್ಣು, ಎರಡು ಒಂದೇ. ಜೈ. ಏನ್ ಜಸ್ಟ್ ಲೀವ್ಸ್ ಹಾಕಿ ಡ್ರೈ ಫ್ರೈಯಾ? ಏನು ಹಾಕೋದು ಬೇಡ, ಸುಮ್ಮನೆ ಫ್ರೈ ಮಾಡಿದ್ದು. ಸುಮ್ಮನೆ ಫ್ರೈ ಮಾಡೋದು. ಕಡಲೆಬೇಳೆ, ಜೀರಿಗೆ, ಕೊತ್ತಂಬರಿ ಇದೆ. ಜೀರಿಗೆ ಮತ್ತೆ ಕೊತ್ತಂಬರಿ, ಉದ್ದಿನ ಬೇಳೆ. ಓಕೆ, ಮೂರೇನಾ? ಕರಿಬೇವಿನ ಸೊಪ್ಪು 4 ಇದೆ. ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತೆ ಬೆಳ್ಳುಳ್ಳಿ. ಎಷ್ಟೊತ್ತು ಹಿಂಗೆ ಮಾಡ್ಕೋಬೇಕು? ಡ್ರೈ ಆಗಬೇಕು, ಗೊತ್ತಾಗುತ್ತೆ, ಗರಿ ಆಗ್ತಾ ಬರುತ್ತೆ. ಸುಮಾರು ಹೊತ್ತಿದೆ. ಅದು ಹೆಂಗ್ ಗೊತ್ತಾಗುತ್ತೆ ಇದು ಆಯ್ತು ಅಂತ? ಗರಿ ಬರುತ್ತೆ, ಸ್ವಲ್ಪ ಗರಿ ಸೌಂಡ್ ಬರುತ್ತಲ್ಲ. ಪುಡಿ ಆಗುತ್ತೆ, ಸ್ಮೆಲ್ಲು ಬರ್ತಾ ಇದೆ ಅಲ್ಲ ಒಂಥರ. ಓಕೆ, ತಲೆಗೆ ಹಾಕೋ ಎಣ್ಣೆ ಮಾಡ್ಬೋದು, ಪೇಸ್ಟ್ ಮಾಡ್ಬೋದು ತಲೆಗೆ. ಓಕೆ, ಪೇಸ್ಟ್ ಹಾಕೋಬಹುದು. ಪ್ಯಾಕ್
ನೆಕ್ಸ್ಟ್ ನೆಕ್ಸ್ಟ್ ಇದನ್ನೆಲ್ಲ ಹುರ್ಕೋಬೇಕು. ಬೇರೆದಕ್ಕೆ ಬಂದ್ ಮಾಡಿಕೊಂಡು ಇದರಲ್ಲೇ ಮತ್ತೆ ಅದನ್ನು ಹುರಿಯೋದು. ಉದ್ದಿನ ಬೇಳೆ ಹುರಿತೀನಿ. ಇದರಲ್ಲಿ 1 ಕಪ್ ಹಾಕಿದ್ದೀನಿ. ಇದನ್ನು ಕೆಂಪಾಗೋ ತನಕ ಹುರಿಬೇಕು. ಸಾಕಾ? ಕಲರ್ ಚೇಂಜ್ ಆಯ್ತಲ್ಲ. ಈಗ ಕಡಲೆಬೇಳೆ ಒಟ್ಟಿಗೆ ಏನಕ್ಕೆ ಹಾಕ್ಬಾರ್ದು? ಸಪ್ರೇಟ್ ಹುರಿದ್ರೆ ಒಳ್ಳೇದು. ಅಂದ್ರೆ ಇದಕ್ಕೆ ಬೇಗ ಹುರಿದು ಬಿಡುತ್ತೆ ಉದ್ದಿನ ಬೇಳೆ. ಕಡಲೆಬೇಳೆ ಸ್ವಲ್ಪ ಲೇಟ್. ನಮ್ಮ ಗೀತಮ್ಮನ ಗಾರ್ಡನ್ ನೋಡಿ, ಯಾವ್ಯಾವ ಕಲರ್ ರೋಸ್ ಬೇಕು, ಯಾವ್ಯಾವ ಕಲರ್ ಸೇವಂತಿಗೆ ಹೂ ಬೇಕು, ಯಾವ್ಯಾವ ಕಲರ್ ದಾಸವಾಳ ಹೂ ಬೇಕು, ಎಲ್ಲ ಇದೆ. ಎಷ್ಟು ಗಿಡಗಳು. ಶೀ ಈಸ್ ಅ ಗಾರ್ಡನ್ ಲವರ್, ಗಿಡ ಲವರ್. ಫುಲ್ ಮನೆ ಸುತ್ತ ಇದೆ, ಸುತ್ತಾನೂ ಇದೆ. ಸನ್ಸೆಟ್ ಆಗ್ತಾ ಇದೆ ನೋಡಿ, ಸೂಪರ್ ಬ್ಯೂಟಿ. ಆತಮ್ಮ? ಆಗಿದೆ. ಕಲರ್ ಚೇಂಜ್ ಆಗ್ತದೆ, ಕಾಣ್ತದೆ. ಎಷ್ಟು ಹುರ್ಕೊಳ್ಳ ಬ್ರೌನ್ ಇದನ್ನು ಅದಕ್ಕೆ ತಕ್ಕ ಈಗ ಮಿಕ್ಸ್ ಮಾಡೋಕ್ಕಾಗಿಲ್ಲ. ಪುಡಿ ಮಾಡಕ್ಕೆ ಮಿಕ್ಸ್ ಮಾಡಿದ್ರು ಓಕೆ. ವೆಯ್ಟ್ ಇದ್ದ ಅನ್ಸಲ್ಲ. ಈಗ ಬೆಳ್ಳುಳ್ಳಿ, ಇದು ಕೊತ್ತಂಬರಿ, ಜೀರಿಗೆ ಇದು ಪಟ್ಟಾಗುತ್ತೆ. ಬೇಗ ಹೋಗ್ತಿದ್ದು, ಬೇಗ ಹುರಿತದೆ. ಇನ್ನು ಏನರದ್ದೆಲ್ಲ ಚಟ್ನಿ ಪುಡಿ ಮಾಡ್ಬೋದು. ಇನ್ನು ಒಂದೆರಡನೂ ಮಾಡ್ಬೋದು. ಆಮೇಲೆ ಶೇಂಗಾ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಇದು ಕರಿಬೇವಿನ ಸೊಪ್ಪಿಂದು ಚಟ್ನಿ ಪುಡಿ, ಮತ್ತೆ ಬೇವಿನ ಸೊಪ್ಪಿಂದು ಮಾಡ್ಬೋದು. ಸ್ವಲ್ಪ ಕೈ ಆಗುತ್ತೆ ಅದು. ಆಮೇಲೆ ಬರೀ ಕಾಳು ಕಡಿ ಒಂದೇ ಹಾಕಿ ಮಾಡ್ಬೋದು. ಕಡಲೆಬೇಳೆ, ಉದ್ದಿನಬೇಳೆ. ಈ ಚಟ್ನಿ ಪುಡಿ ಇದು ಎಸ್ಪೆಷಲಿ ಇದು ಏನು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಲಾಸ್ಟ್ ಟೈಮ್ ಒಂದ್ಸಲ ಮಾಡಿದವ ಟೇಸ್ಟ್ ನೋಡಿದೀನಿ, ಸಖತ್ತಾಗಿದೆ. ಅನ್ನಕ್ಕೆ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಒಳ್ಳೇದು ಅಲ್ಲ ಆರೋಗ್ಯ. ಸೂಪರ್ ಹಿಟ್. ಇದು ಸಾಕು, ತುಂಬಾ ಒಳ್ಳೇದು. ಹೌದು, ಇದು ಆಯ್ತು. ಬಿಸಿ ಬಿಸಿ ನಿಧಾನ. ಈಗ ಬೆಳ್ಳುಳ್ಳಿ 1 ಹಿಡಿ. ನೆಕ್ಸ್ಟ್ ಬೆಳ್ಳುಳ್ಳಿ 2 ಗಡ್ಡೆ ಹಾಕ್ಬೋದು. ಇದನ್ನು ಹಾಕ್ಬಿಡ್ಬೋದಲ್ಲ, ಕರಿಬೇವಿನ ಸೊಪ್ಪು. 4-5 ಬೇವಿನ ಸೊಪ್ಪು. ಇದು ಸೊ ಇದು ಸಾಕು. ಅದೇ ಬಿಸಿಲೇ ಡ್ರೈ ಆಗುತ್ತದೆ. ಆಫ್ ಮಾಡ್ತೀನಿ. ಆಗ್ಲಿ. ಸೊ ಇದನ್ನೆಲ್ಲ ಸ್ವಲ್ಪ ಆರೋದಕ್ಕೆ ಬಿಡ್ಬೇಕು. ಬಿಸಿ ಬಿಸಿ ಇದ್ರೆ ಮಾಡಬಾರ್ದು ಮಿಕ್ಸಿಲಿ. ಸೊ ಸ್ವಲ್ಪ ಇದು ನೋಡಿ ಹಿಂಗಂದ್ರೆ ಪುಡಿ ಪುಡಿ ಆಗ್ತಾ ಇದೆ. ಅಷ್ಟು ನೀಟಾಗಿ ಫ್ರೈ ಆಗಿದೆ. ಎಲ್ಲ ಆರ್ಲಿ ಅಲ್ಲ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕೊತ್ತಂಬರಿ ಇದನ್ನೇ ಫಸ್ಟ್ ಹಾಕೊಳ್ತೀನಿ. ಸ್ವಲ್ಪ ಪಟ್ಟ ಹುಡಿ ಆಗ್ಬಿಡುತ್ತೆ. ಹುಡಿ ಆಯ್ತು. ಗಮ್ ಅಂತ ಇದಕ್ಕೆ ಬೆಳ್ಳುಳ್ಳಿ ಇದು ಹಾಕ್ತೀವಿ. ಬೆಳ್ಳುಳ್ಳಿ, ಬೇವಿನ ಸೊಪ್ಪು. ಇದು ನೀವು ಬೇಕಾದ್ರೆ ಇದ್ರ ಜೊತೆಗೆ ಹಾಕ್ಬೋದು, ಸೊಪ್ಪೆ ಜೊತೆ ಹಾಕ್ಬೋದು. ಇದು ಒಳ್ಳೇದಲ್ಲ. ಹಾಕು.
ಬೆಳ್ಳುಳ್ಳಿ ಹಾಕಿರೋದಕ್ಕೆ ಒಂದ್ ಸ್ವಲ್ಪ ಪೇಸ್ಟ್ ತರ ಆಯ್ತಲ್ಲ. ಬಟ್ ಅದು ಹುಡಿ ಆಗ್ತಾ ಆಮೇಲೆ ಸರಿ ಆಗುತ್ತೆ. ಇದು ಸೊಪ್ಪು ಹಾಕಿದ್ರು ಕೂಡ ಸರಿ ಆಗುತ್ತೆ. ಅಷ್ಟು ಹಾಕಲ್ಲ, ಸ್ವಲ್ಪ ಹಾಕಿ. ಕಲರ್ ನೋಡಿ ಸೊಪ್ಪು ಇಷ್ಟಕೊಂಡಿತ್ತು. ಎಷ್ಟು ಹೊತ್ತು ನೋಡು ಈಗ. ಒಡೆಯೋದಿಲ್ಲ ಇದು. ಬಟ್ ಫ್ಲೇವರ್ ಬರುತ್ತೆ ಸಾಕು. ಸಾಕು. ಮಕ್ಕಳಿಗೆಲ್ಲ ಈ ತರ ಮಾಡಿ ತಿನ್ಸ್ಬೋದು. ಸೊಪ್ಪು ಕೊಟ್ರೆ ಯಾರು ತಿಂತು ಅಲ್ಲಿ ಮಕ್ಕಳು. ನೀವು ಮಾಡ್ಕೊಟ್ಬಿಡು. ಚಟ್ನಿ ಪುಡಿ ಹಾಕಿ ತುಪ್ಪ ಹಾಕಿ ಅನ್ನಕ್ಕೆ ಕಲ್ಸ್ಕೊಟ್ಬಿಟ್ರೆ ತಿಂತಾವ ಮಕ್ಕಳು. ಬೇಡ ಅಂದ್ರೆ ಇನ್ನೊಂದು ಸ್ವಲ್ಪ ಇದೆಯಲ್ಲ, ಇದಕ್ಕೆ ಉಪ್ಪು ಖಾರ ಸಿಹಿ ಹಾಕ್ತೀನಿ. ಉಪ್ಪು ಖಾರಕ್ಕೆ ರೆಡ್ ಮಿರ್ಚಿ ಪೌಡರ್, ಚಿಲ್ಲಿ ಪೌಡರ್. ನೀವು ಬೆಲ್ಲ ಬೇಡ ಅಂದ್ರೆ ಸಕ್ಕರೆ ಹಾಕೋಬೋದು, ಸಕ್ಕರೆ ಬೇಡ ಅಂದ್ರೆ ಹೆಂಗಾರು ಮಾಡ್ಕೊಳ್ಬೋದು, ನಿಮ್ಮ ಇಷ್ಟ. ಪಿಂಕ್ ಸಾಲ್ಟ್ ಹಾಕ್ತಾ ಇದೆಯಾ? ಚಿಲ್ಲಿ ಪೌಡ್ರ್ 2 ಚಮಚ ಹಾಕಿದೆ. ಬೆಲ್ಲದ ಪೌಡರ್, ಹುಡಿ ಬೆಲ್ಲ ಹಾಕ್ತಾ ಇದ್ದೀನಿ. ಇದು 2 ಚಮಚ. ಇದು ವಾಟೆ ಹುಳಿ ಪುಡಿ ಅಲ್ಲ? ಬಿಂಬಳಕಾಯಿನ ಒಣಸ್ಬಿಟ್ಟು ಹುಡಿ ಮಾಡಿ ಇಟ್ಕೊಂಡಿದ್ದೆ. ಬಿಂಬಳಕಾಯಿನ ಡ್ರೈ ಮಾಡ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದಾರೆ. ಹುಳಿಗೆ ಏನ್ ಬೇಕಾದ್ರೆ ಹಾಕ್ಬೋದಲ್ಲ. ಹಾಕ್ಲಿಕ್ಕೂ ಆಮ್ಚೂರ್ ಪೌಡರ್ ಹಾಕ್ಬೋದು. ಆಮ್ಚೂರ್ ಪೌಡರ್ ಸಿಗತ್ತಲ್ಲ. ಏನೋ ಒಂದು ಹುಳಿ ಆದ್ರೆ ಅಷ್ಟೇ. ಹುಳಿನ ಹಾಕ್ಲಕ್ಕು ಅದ್ರ ಪೇಸ್ಟ್ ಹಾಕಷ್ಟೇ. ಎರಡನ್ನು ಮಿಕ್ಸ್ ಮಾಡೋದಾ? ಸೊ ಚಟ್ನಿ ಪುಡಿ ರೆಡಿ ಆಯಿತು. ನೀವೇ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅಂತ. ಇದನ್ನು ಬಿಸಿ 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 ಅನ್ನದ ಮೇಲೆ ಈ ಚಟ್ನಿ ಪುಡಿ 2 ಚಮಚ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ. ಇವಾಗ ಟೇಸ್ಟ್ ನೋಡ್ಬಿಡ್ತೀನಿ. ಬಾಯಲ್ಲಿ ನೀರು ಬರ್ತಾ ಇದೆ. ಸೇಮ್ ಟೇಸ್ಟ್ ಬಂತು. ಸೂಪರ್, ಚೆನ್ನಾಗಿದ್ಯಾ? ಟ್ರೈ ಮಾಡಿ. ವೆರಿ ಗುಡ್ ಫಾರ್ ಹೆಲ್ತ್, ವೆರಿ ಟೇಸ್ಟಿ. ಒಂದು ಅಡುಗೆನೂ ಆಗ್ಬಿಡುತ್ತೆ. ಒಂದು ಚಟ್ನಿ ಮಾಡ್ದಂಗೆ ಆಗೋಯ್ತು. ಚಟ್ನಿ ಪುಡಿ ಅಂದರೆ ಅಲ್ಲ, ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಸೂಪರ್ ಆಗಿದೆ. ಮಕ್ಳಿಗೆ ತಿನ್ಸಕ್ ಸುಲಭ, ಮತ್ತೆ ಅವ್ರು ತಿನ್ನಲ್ವಲ್ಲ ಸೊಪ್ಪೆಲ್ಲ. ಸಖತ್ತಾಗಿದೆ. ಥ್ಯಾಂಕ್ ಯು ಗೀತಮ್ಮ. ವೆಲ್ಕಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.